ಶಿವರಾಜಕುಮಾರ್ ಅವರ ಪುತ್ರಿ ನಿವೇದಿತಾ ಒಂದು ವೆಬ್ ಸೀರೀಸ್ ನಿರ್ಮಾಣ ಮಾಡಿದ್ದು ಅವರಿಗೆ ಮಾರ್ಗದರ್ಶನ ನೀಡುವ ಕೆಲಸವನ್ನ ಶಿವಣ್ಣ ಮಾಡಿದ್ದಾರೆ. ಆದ್ರೆ ಕನ್ನಡದಲ್ಲಿ ಸ್ಟಾರ್ ನಟರು ವೆಬ್ ತೆರೆಗಾಗಿ ರೂಪಿಸುವ ಸಿನಿಮಾ ಅಥವಾ ಸೀರೀಸ್ ಗಳಿಗಾಗಿ ನಟಿಸುವ ಕಾಲ ಬರುವುದು ಯಾವಾಗ? ಆ ಕಾಲ ಸನಿಹದಲ್ಲಿಯೇ ಇದೆಯೇ? ಅಂತಹದ್ದೊಂದು ವೆಬ್ ಸಿನಿಮಾ ಅಥವಾ ವೆಬ್ ಸೀರೀಸ್ ನಲ್ಲಿ ಯಾಕೆ ಅಭಿನಯಿಸಬಾರದು ಎಂದು ಕೇಳುತ್ತಿದ್ದಾರೆ ಪುನೀತ್ ರಾಜ್ಕುಮಾರ್. ಕವಲುದಾರಿ ಚಿತ್ರದ ಹಾಡುಗಳ ಬಿಡುಗಡೆ ಕಾರ್ಯಕ್ರಮದ ನಂತರ ಪುನೀತ್ ಅವರು ಮಾತಿಗೆ ಸಿಕ್ಕಿದ್ರು. ಈ ಚಿತ್ರ ನಿರ್ಮಾಣ ಮಾಡಿರುವುದು ಅವರದೇ ಮಾಲೀಕತ್ವದ PRK ಪ್ರೊಡಕ್ಷನ್ಸ್ ಅಡಿಯಲ್ಲಿ. ಮಾತಿನ ನಡುವೆ ಅವರು ವೆಬ್ ಕಾರ್ಯಕ್ರಮಗಳ ಬಗ್ಗೆ ಪ್ರಶ್ನಿಸಿದಾಗ PRK ಬ್ಯಾನರ್ ನ ಅಡಿಯಲ್ಲಿ ಒಳ್ಳೆಯ ವೆಬ್ ಸರಣಿ ಅಥವಾ ವೆಬ್ ಸಿನಿಮಾ ಮಾಡುವಂತೆ ಒಳ್ಳೆಯ OTT ವೇದಿಕೆಗಳಿಂದ ಸ್ಮಾರ್ಟ್ ಫೋನ್ ಮೂಲಕ ಮನೋರಂಜನಾ ಕಾರ್ಯಕ್ರಮ ಪ್ರಸಾರ ಮಾಡುವ ವೇದಿಕೆ ಆಫರ್ ಬಂದ್ರೆ ಖಂಡಿತವಾಗಿ ಆ ಬಗ್ಗೆ ಧನಾತ್ಮಕವಾಗಿ ಸ್ಪಂದಿಸುವೆ ಎಂದರು. ಮಾತನ್ನು ಇನ್ನೂ ಸ್ವಲ್ಪ ವಿಸ್ತರಿಸಿ ವೆಬ್ ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡಬಹುದೇ ಎಂದು ಕೇಳಿದಾಗ ನಾನು ಅಭಿನಯಿಸಬಲ್ಲೆ, ಅದರಲ್ಲಿ ನಾನು ಯಾಕೆ ಅಭಿನಯಿಸಬಾರದು? ಇನ್ನು ಮುಂದೆ ಡಿಜಿಟಲ್ ವೇದಿಕೆಗಳಿಗಾಗಿ OTT ವೇದಿಕೆಗಳು ಸಿನಿಮಾ ಮಾಡುವ ಯುಗ ನಮ್ಮಲ್ಲಿ ಕೂಡ ಆರಂಭ ಆಗಬಹುದು ಎಂದರು. ಅಪೋಸರ್ ಖದರ್ಗೆ ತಕ್ಕಂತ ವೆಬ್ ಸೀರೀಸ್ ಅಥವಾ ವೆಬ್ ಸಿನಿಮಾ ಅವಕಾಶ ಬಂದಲ್ಲಿ ಅವರು ಖಂಡಿತ ಅಭಿನಯಿಸುತ್ತಾರೆ. ಅದಕ್ಕೆ ಕಾಲ ತುಸು ಕೂಡಿ ಬರಬೇಕಷ್ಟೇ, ಹೀಗಂತ ಆಪ್ತ ಮೂಲಗಳು ತಿಳಿಸುತ್ತಿವೆ. ಹಿಂದಿಯಲ್ಲಿ ಸ್ಟಾರ್ ನಟರು ವೆಬ್ ಕಾರ್ಯಕ್ರಮಗಳಿಗಾಗಿ ಕೆಲಸ ಮಾಡಿದಂತೆ ಕನ್ನಡದಲ್ಲೂ ಆಗಬೇಕು ಎಂದಿದ್ದಾರೆ. ಕನ್ನಡದ ಮಾರುಕಟ್ಟೆ ಅದಕ್ಕೆ ಸ್ಪಂದಿಸಬೇಕು. ಕನ್ನಡದ ಸೊಗಡು ಇರುವ ವೆಬ್ ಸಿನಿಮಾ ಅಥವಾ ವೆಬ್ ಸೀರೀಸ್ ಮಾಡಿದ ನಂತರ ಅವುಗಳನ್ನ OTT ವೇದಿಕೆಗಳ ಮೂಲಕ ಹಣ ಕೊಟ್ಟು ವೀಕ್ಷಿಸುವವರು ದೊಡ್ಡ ಸಂಖ್ಯೆಯಲ್ಲಿ ಬೇಕು. ಆಗ ಕನ್ನಡದ ಸ್ಟಾರ್ ನಟರು ಕೂಡ ವೆಬ್ ವೇದಿಕೆಗಳತ್ತ ತೆರೆದುಕೊಳ್ಳುತ್ತಾರೆ ಎನ್ನುತ್ತವೆ ಮೂಲಗಳು. ಇನ್ನು KGF ನಂತಹ ದೊಡ್ಡ ಚಿತ್ರದ ಡಿಜಿಟಲ್ ಹಕ್ಕುಗಳನ್ನ ಅಮೆಜಾನ್ ಪ್ರೈಮ್ ನವರು ಖರೀದಿ ಮಾಡಿದ್ದು ಗಮನಾರ್ಹ. ಈ ಸಿನಿಮಾ ತಮ್ಮಲ್ಲಿ ಪ್ರಸಾರ ಆಗುತ್ತದೆ ಎಂಬುದನ್ನ ಪ್ರೈಮ್ ನವರು ಪ್ರಚಾರ ಮಾಡಿದ್ದು ಕೂಡ ದೊಡ್ಡ ಮಟ್ಟದಲ್ಲೇ ಇತ್ತು. ಇವೆರಡೂ ಕೂಡ ಕನ್ನಡ ಸಿನಿಮಾಗಳ ಪಾಲಿಗೆ ಡಿಜಿಟಲ್ ಮಾರುಕಟ್ಟೆ ವಿಸ್ತರಣೆ ಕಾಣುತ್ತಿರುವುದರ ಸೂಚನೆ ಎನ್ನುತ್ತವೆ ಕನ್ನಡ ಸಿನಿಮಾದ್ಯಮದ ಮೂಲಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್